ಸ್ನೇಹಿತರೆ, ನಿಮ್ಮ ಬರ್ಡ್ಸ್ಗಳು ಕೂಡ ಮೊಟ್ಟೆ ಇಕ್ಕುತ್ತೆ. ಇಕ್ಕಿದ ಮೊಟ್ಟೆ ಹ್ಯಾಚ್ ಆಗಲ್ಲ. ಹ್ಯಾಚ್ ಆದರೂ ಕೂಡ ಮರಿಗಳು ಹೊರಗೆ ಬಂದು ಕೂಡ ಸಡನ್ನಾಗಿ ಮರಿಗಳು ಡೆತ್ ಆಗುತ್ತೆ. ಇದು ಯಾಕಾಗುತ್ತೆ? ಇದರ ಹಿಂದೆ ಇರೋ ಕಾರಣಗಳೇನು? ಮತ್ತು ಇದಕ್ಕೆ ಪರಿಹಾರಗಳನ್ನ ಯಾವ ಥರ ಪರಿಹಾರ ನಾವು ಮಾಡ್ಬೋದು ಅಂತ ಎಲ್ಲ ಹೇಳ್ತೀನಿ. ವಿಡಿಯೋನ ಕೊನೆಗಂಟ ನೋಡಿ, ಎಲ್ಲೂ ಯಾರು ಸ್ಕಿಪ್ ಮಾಡೋಕ್ಕೋಗಬೇಡಿ. ಸ್ಕಿಪ್ ಮಾಡ್ತು ಅಂದರೆ ಇನ್ಫಾರ್ಮೇಷನ್ ಸ್ಕಿಪ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ವಿಡಿಯೋನ ಕಡೆಗಂಟ ನೋಡಿ. ನೀವು ನೋಡ್ತಾ ಇದ್ದೀರಾ DT ಪ್ಯಾರೆಟ್ಸ್ ವರ್ಲ್ಡ್. ನಾನು ನಿಮ್ಮ ಧನುಷ್. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಲವ್ ಬರ್ಡ್ಸ್ಗಳು ಯಾವುದೇ ಬರ್ಡ್ಸ್ ಆಗಿರ್ಬೋದು, ಮೊದಲು ಪೇರ್ ಆಗಬೇಕು. ಅದಾದಮೇಲೆ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದಮೇಲೆ ಮೊಟ್ಟೆ ಬರುತ್ತೆ. ಮೊಟ್ಟೆಯಿಂದ ಹ್ಯಾಚಾಗಿ ಮರಿಗಳು ಬರುತ್ತೆ. ಆದರೆ ಇಲ್ಲಿ ಮೊದಲನೇದಾಗಿ ಪೇರ್ ಆಗಬೇಕು. ಇನ್ನೂ ನಿಮ್ಮ ಬರ್ಡ್ಸ್ಗಳು ಪೇರ್ ಆಗಿಲ್ವಾ? ಅದ್ರ ಬಗ್ಗೆ ಒಂದು ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಅದರ ಬಗ್ಗೆ ಮುಂದೆ ಕಮಿಂಗ್ ಟು ದ ಪಾಯಿಂಟ್. ಸ್ನೇಹಿತರೆ, ಪಕ್ಷಿಗಳು ಮೊಟ್ಟೆ ಇಕ್ಕುತ್ತೆ. ಇಕ್ಕಿದ ನಂತರ ಕೆಲವೊಂದು ಬಾರಿ, ಎಲ್ಲ ಸತಿನೂ ಅಲ್ಲ, ಕೆಲವೊಂದು ಬಾರಿ ಮೊಟ್ಟೆಗಳನ್ನು ಗೂಡಿಂದ ಆಚೆಗೆ ತಟ್ಟಿ ಬಿಸಾಕುತ್ತೆ. ಇದಕ್ಕೆ ಕಾರಣ ಏನು ಅಂತ ಅಂದರೆ, ಒಂದು ವಿಟಮಿನ್ನ ಕೊರತೆ. ನಿಮ್ಮ ಬರ್ಡ್ಸ್ಗಳ ಹತ್ರ ಆ ಒಂದು ವಿಟಮಿನ್ ಅಂತ ಏನು ಕರಿತೀವಲ್ಲ, ಆ ಪೋಷಕಾಂಶಗಳು ಇರಲ್ಲ. ಈ ಕಾರಣಕ್ಕೋಸ್ಕರ ಆ ಮೊಟ್ಟೆಗಳನ್ನು ಗೂಡಿನಿಂದ ತೂಗಿ ಆಚೆಗೆ ಬೀಳಿಸುತ್ತೆ. ಒಂದು. ಎರಡನೇದು, ಇದು ತುಂಬ ಇಂಪಾರ್ಟೆಂಟು. ನೀವು ಮಡಿಕೆ ಕಟ್ಟಿರ್ತೀರಲ್ಲ, ಆ ಮಡಿಕೆ ಒಳಗಡೆ ಬೇರೆ ಏನಾದರೂ ಅಂದರೆ ಹಲ್ಲಿ ಆಗಿರ್ಬೋದು, ಜಿರಳೆ ಆಗಿರ್ಬೋದು, ಇಂಥದಿನ ಸಣ್ಣ ಪುಟ್ಟ ಪ್ರಾಣಿಗಳು ಒಳಗಡೆ ಇದ್ದು ಅಂದರೂ ಕೂಡ ಈ ಥರ ಅವು ಗೂಡಿನ ಒಳಗಡೆ ಹೋಗೋದಾಗಿರ್ಬೋದು ಅಥವಾ ಗೂಡಿನ ಒಳಗಡೆ ಕೂತ್ಕೊಳ್ಳೋಕ್ಕಾಗಿರ್ಬೋದು, ಇವ್ಯಾವು ಕೂಡ ಆಗಲ್ಲ. ಪಕ್ಷಿಗಳಿಗೆ ಅನ್ಕಂಫರ್ಟಬಲ್ ಆಗಿರುತ್ತೆ. ಈ ಕಾರಣಕ್ಕೋಸ್ಕರ ಅದು ಗೂಡಿನಿಂದ ಆಚೆಗೆ ತಳ್ಳಿ ಬಿಸಾಕುತ್ತೆ. ಇನ್ನೂ ಒಂದು ಮೇಜರ್ ಆಗಿರುವಂಥ ಇಶ್ಯೂ ಏನಂದರೆ, ಪಕ್ಷಿಗಳು ಮೊದಲನೇ ಬ್ರೀಡಿಂಗ್ ಮಾಡ್ತಾಯಿದ್ರೆ ಕೂಡ ಈ ಥರ ಆಗುವಂಥ ಚಾನ್ಸಸ್ ಇರುತ್ತೆ. ಎಲ್ಲೋ ರೇರ್ ಕೇಸು, ಆದರೆ ಸಾಮಾನ್ಯವಾಗಿ ಈ ಥರ ಆಗುತ್ತೆ. ಹಾಗಾದರೆ ಈ ಎಲ್ಲದಕ್ಕೂ ಪರಿಹಾರ ಏನು ಅಂತ ನೋಡೋದೇ ಆದರೆ, ಫಸ್ಟ್ ಪಾಯಿಂಟ, ನೀವು ಬರ್ಡ್ಸ್ಗಳ ಕೇಜ್ನಲ್ಲಿ ಇಟ್ಟಿದ್ದರೆ, ಕೇಜ್ನಲ್ಲಿ 2 ಫೀಟ್ ಅಗಲ 2 ಫೀಟ್ ಹೈಟ್ ಇರಬೇಕು. ಅಂಥ ಒಂದು ಗೂಡನ್ನು ಸೆಲೆಕ್ಟ್ ಮಾಡಿ ನೀವು ಬ್ರೀಡಿಂಗ್ ಮಾಡಿಸ್ಬೇಕು ಅಂತ ಇದ್ದರೆ. ಇನ್ನು ಎರಡನೇದಾಗಿ, ನೀವು ಕಾಲೋನಿ ಬ್ರೀಡಿಂಗ್ ಮಾಡ್ತಾಯಿತ್ತು ಅಂದರೆ 1 ಅಡಿಯಾರು ಗ್ಯಾಪ್ ಇರಬೇಕು. ಒಂದು ಬರ್ಡ್ಸ್ ಗೂಡಿಗೂ ಮತ್ತೊಂದು ಬರ್ಡ್ಸ್ ಗೂಡಿಗೂ 1 ಅಡಿಯಾರು ಗ್ಯಾಪ್ ಇರಬೇಕು, ಇಲ್ಲಾಂದರೆ ಕಿತ್ತಾಗುತ್ತೆ. ಇದು ಒಂದು ಮೇಜರ್ ಇಶ್ಯೂ. ಮತ್ತು ಕಾಲೋನಿ ಬ್ರೀಡಿಂಗಲ್ಲಿ ಆದಷ್ಟು ಎತ್ತರವಾದಂಥ ಒಂದು ಲೆವೆಲ್ಗೆ ಈ ಬರ್ಡ್ಸ್ ಗೂಡುಗಳನ್ನ ಅಂದರೆ ಮಡಿಕೆಗಳನ್ನ ನೀವು ಕಟ್ಟಬೇಕಾಗಿರುತ್ತೆ. ಕೆಳಕ್ಕೆ ಕಟ್ಟಿದಷ್ಟು ಅದು ಮಡಿಕೆಗಳು ಹೋಗೋದೇ ಕಷ್ಟ ಆಗ್ಬಿಡುತ್ತೆ. ಇನ್ನು ಮರಿ ಹ್ಯಾಚ್ ಆಗೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಆದಷ್ಟು ಎತ್ತರದ ಒಂದು ಪ್ರದೇಶದಲ್ಲೇ, ಒಂದು ಹೈಟಿಂಗ್ ಲೆವೆಲಲ್ಲೇ ಅದನ್ನು ಗೂಡನ್ನ ನೀವು ಫಿಕ್ಸ್ ಮಾಡಬೇಕಾಗಿರುತ್ತೆ. ಮತ್ತು ಈ ಪೋಷಕಾಂಶಗಳು ಎಲ್ಲಿಂದ ಸಿಗುತ್ತೆ ಅನ್ನೋದೇ ಆದರೆ, ಈ ಕ್ಯಾಲ್ಸಿಯಂ ಬ್ಲಾಕ್ ಆಗಿರ್ಬೋದು, ಈ ಕಟ್ಟಲ್ ಫಿಶ್ ಬೋನ್ ಆಗಿರ್ಬೋದು, ಮತ್ತು ನಾನು ಯೂಸ್ ಮಾಡ್ತಿರುವಂಥ ವೆರಿ ಇಂಪಾರ್ಟೆಂಟ್ ಸಪ್ಲಿಮೆಂಟ್ ಅಂದರೆ ಅದು ವಿಮ್ರಲ್. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಅದೆಲ್ಲದ್ರ ಬಗ್ಗೆ ವಿಡಿಯೋ ಮಾಡೋಣ. ನೀವು ಕಮೆಂಟ್ ಮಾಡಿದಷ್ಟು ನನಗಿನ್ನೂ ಉತ್ತೇಜನ ಆಗುತ್ತೆ. ಹೊಸ ವೀಡಿಯೋಗಳನ್ನ ಮಾಡಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಅದ್ರ ಬಗ್ಗೆ ನಾನು ಮಾಡ್ತಾ ಬರ್ತೀನಿ. ಓಕೆ. ಮತ್ತು ಇಂಪಾರ್ಟೆಂಟಾಗಿ ಈ ಲೆಸರ್ಡ್ ಅಂದರೆ ಹಲ್ಲಿಗಳು ಅಂತ ಏನು ಕರಿತೀವಲ್ಲ, ಇದು ತುಂಬ ಇಂಪಾರ್ಟೆಂಟ್ ರೋಲ್ನ ವಹಿಸುತ್ತೆ. ಈ ಹಲ್ಲಿಗಳು ಈ ಗೋಡೆ ಸುತ್ತ ಓಡಾಡುತ್ತಲ್ವ, ಅದು ಗೂಡಿನ ಒಳಗಡೆ ಕೂಡ ಹೋಗುತ್ತೆ. ಈ ಗೂಡಿನ ಒಳಗಡೆ ಹೋದಾಗ ಹಲ್ಲಿಗಳ ಭಯಕ್ಕೆ ಹುಯಿಕೆ ಬರ್ತವೆ ಮತ್ತು ಆ ಗೂಡಿನೊಳಗಡೆ ಅದು ಹೋಗೋದೇ ಇಲ್ಲ. ಇದು ಒಂದು ದೊಡ್ಡ ಇಶ್ಯೂನೂ ಆಗಿರುತ್ತೆ. ಅದಕ್ಕೋಸ್ಕರ ಒಂದು ಸಿಂಪಲ್ ಆಗಿರೋ ಟೆಕ್ನಿಕ್ ಹೇಳ್ತೀನಿ, ಅದಕ್ಕೆ ಏನು ಮಾಡಬೇಕು ಅಂತ. ಏನಿಲ್ಲ, ಈರುಳ್ಳಿ ರಸ ಇರುತ್ತಲ್ಲ, ಈರುಳ್ಳಿ ರಸನ ಚೆನ್ನಾಗಿ ಈರುಳ್ಳಿನ ಜಜ್ಜಿ ಈರುಳ್ಳಿ ರಸನ ತೆಗೆದು ಆ ಈರುಳ್ಳಿ ರಸನ ಗೂಡಿನ ಸುತ್ತ ಸಿಂಪಡಿಸಬೇಕು. ಓಕೆ. ಮತ್ತು ಆದಷ್ಟು ಕೇಜ್ ಆಗಿರ್ಬೋದು, ಕಾಲೋನಿ ಆಗಿರ್ಬೋದು, ಕ್ಲೀನಾಗಿ ಇಟ್ಕೊಳ್ಳಿ. ಇದು ಮೇಯ್ನಾಗಿ ಮಾಡಬೇಕಾಗಿರೋದು.
ಸಪ್ಲಿಮೆಂಟ್ನಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದು ಮೇಜರ್ ಇಶ್ಯೂನ ವಹಿಸುತ್ತೆ. ಅದೇ ಮೇನ್ ಆಗಿರುತ್ತೆ ಪಕ್ಷಿಗಳಿಗೆ. ಕ್ಯಾಲ್ಸಿಯಂ ಬ್ಲಾಕ್ ಆಗಿರ್ಬೋದು, ಫಿಶ್ ಬೋನ್ ಆಗಿರ್ಬೋದು, ಇವೆಲ್ಲ ಮೇಯ್ನಾಗಿ ಕೊಡಲೇಬೇಕು. ಮತ್ತು ವಿಮ್ರಲ್ ವಾರಕ್ಕೆ 8 ಸತಿನಾರು ಕೊಡಲೇ. ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತು ಸ್ನೇಹಿತರೆ, ನೀವು ಕಮೆಂಟ್ ಮಾಡಿ. ಆದಷ್ಟು ಶಾರ್ಟ್ಸಲ್ಲಿ ನೀವು ಸಣ್ಣ ಪುಟ್ಟ ವಿಷಯಕ್ಕೆ ಸಂಬಂಧಪಟ್ಟಂಗೆ ಡೌಟ್ಗಳನ್ನ ಕೇಳಿದ್ರೆ ಶಾರ್ಟ್ಸ್ನಲ್ಲೇ ಆ ಒಂದು ಡೌಟ್ನ ಕ್ಲಿಯರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆದಷ್ಟು ಕಮೆಂಟ್ ಮಾಡಿ. ಮತ್ತು ಯಾವ್ದಾದ್ರು ಹೊಸ ವೀಡಿಯೋ ಲಾಂಗಾಗಿ ಬೇಕು ಅಂತ ಅಂತಿದ್ರೆ ಅದನ್ನು ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ. ಇದಿಷ್ಟೇ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ DT ಪ್ಯಾರಟ್ಸ್ ವರ್ಲ್ಡ್. ನಾನು ನಿಮ್ಮ ಧನುಷ್. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.